ನಮಸ್ತೆ. ಸುಭಾಷ್ ಸಾಮಾಜಿಕ ಹೋರಾಟಗಾರ, ತುಮಕೂರು ಗ್ರಾಮಾಂತರ ಜಿಲ್ಲೆ PSI ಆದ ಚೇತನ್ SS ರವರು ಒಂದು ಗಾಂಜಾ ಕೇಸಲ್ಲಿ ಕಾರ್ನ ಸೀಸ್ ಮಾಡಿರ್ತಾರೆ. ಆ ಕಾರ್ನ ಬಿಡುಗಡೆ ಮಾಡೋದಕ್ಕೆ 1 ಲಕ್ಷ ಡಿಮ್ಯಾಂಡ್ ಮಾಡಿ 40,000 ಮುಂಗಡಾಣವಾಗಿ, ಅಂದರೆ ಈ ಅಡ್ವಾನ್ಸ್ ತಗೊಳ್ಳೋ ನೆಪದಲ್ಲಿ, ಅಡ್ವಾನ್ಸ್ ತಗೊಳ್ಳೋ ರೀತಿಯಲ್ಲಿ ಲೋಕಾಯುಕ್ತ ಬೆಲೆಗೆ ಟ್ರಾಪ್ ಆಗಿದ್ದಾರೆ. ಇವರು ಮೊದಲು ಸಹ ಆನೇಕಲ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೂ ಸುಮಾರು ಕಂಪ್ಲೇಂಟ್ ಇತ್ತು ಇವ್ರ ಮೇಲೆ. ಅಂದರೆ ನಾವು ಸ್ಟ್ರಿಕ್ಟ್ ಆಫೀಸರು, ನಾವು ಒಂಥರ ಸಿಂಗಮ್ಮು, ನಾವು ಹಂಗೆ ಬೆಳೆದವರು, ನನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನನಗೆ ಲಂಚ ತಗೊಳ್ಳೋದಕ್ಕೆ ಇಲಾಖೆಗೆ ಬಂದಿಲ್ಲ, ನಾನು ಹೆಸರು ಮಾಡೋದಕ್ಕೆ ಬಂದಿದ್ದೀನಿ ಅಂತೆಲ್ಲ ಕೆಲವು ಮಾಧ್ಯಮಗಳಲ್ಲಿ ಅವರು ಮಾತಾಡಿದ್ದಾರೆ. ಆ ಥರ ಇದ್ದರೂ ಸಹ ಯಾವುದೋ ಒಂದು ಅಲಿಗೇಷನ್ ಆಗಿರುತ್ತೆ ಆನೇಕಲ್ಲಲ್ಲಿ. ಅವಾಗೂ ಸಹ ಎಲ್ಲ ಸಿಬ್ಬಂದಿಗಳನ್ನ ಕರೆದ್ಬಿಟ್ಟು ATM ಕಾರ್ಡ್ ತಗೊಳ್ಳಿ, ಯಾರು ₹1 ಲಂಚ ಕೇಳಬಾರ್ದು ಅಂತೆಲ್ಲ ಬಿಂಬಿಸ್ಕೊಂಡಿರ್ತಾರೆ. ಇವತ್ತು ನಾಚಿಕೆ ಇಲ್ದಿರ ದುಡ್ಡು ತಗೊಂಡಿರ್ತಾರೆ ₹40,000. ಅದು ಗಾಂಜಾ ಕೇಸು. ಅಂಥ ಕೇಸಲ್ಲಿ ಬಿಡುಗಡೆಗೊಳಿಸೋದಕ್ಕೆ ಇನ್ನು ಸಪೋರ್ಟ್ ಯಾವ ರೀತಿ ಬರ್ದೇ ಇರುತ್ತೆ. ಇಂಥ ಡ್ರಗ್ಸ್ ಅವೇರ್ನೆಸ್ ಅಂತ ವರ್ಷಕ್ಕೆ ಒಮ್ಮೆ ಈ ಪೊಲೀಸ್ ಇಲಾಖೆ ಎಷ್ಟು ಅವರು ಶ್ರಮಪಟ್ಟು ಅಂಥ ಗಾಂಜಾ ಅಮಲಿನಲ್ಲಿರ್ತಾರೆ. ಅಂಥ ಟೈಮಲ್ಲಿ ಅವ್ರನ್ನ ಹಿಡಿಬೇಕು. ಅವ್ರು ಏನಾದ್ರು ಮಾಡಿದ್ರೆ ಪೊಲೀಸರಿಗೆ ತೊಂದರೆಗಳಾಗುತ್ತೆ. ಇದನ್ನೆಲ್ಲ ಬೇಯಿಸಿ ಮಾಡ್ತಿರ್ತಾರೆ. ಇವರು ಇಂಥ ಗಾಂಜಾ ಕೇಸುಗಳಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇಂಥವ್ರನ್ನ ಬಿಡೋದಕ್ಕೇ ಲಂಚ ಹಣ ತಗೊಂಡು ಬಿಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಸರಿ? ಇಂಥ ಅಧಿಕಾರಿಗಳಿಗೆ ಬರೀ ಅಮಾನತ್ತು ಮಾಡಿ ಮತ್ತೆ ಅವ್ರಿಗೇನೋ ಕರ್ಕೊಂಡೋಗ್ಬಿಟ್ಟು ಈಗ ಪರಾಪ್ನಗರ ಜೈಲಿಗೆ ಹಾಕ್ಬಿಟ್ಟು ಮತ್ತೆ ಬೇಲ್ ಕೊಟ್ಟು ಮತ್ತೆ ಅದೇ ಪೊಸಿಷನ್ ಕೊಟ್ಟು ಅದು ಚಾಳಿ ಅದು ಮತ್ತೆ ರಿಪೀಟ್ ಬರ್ತಾ ಇರುತ್ತೆ. ಈ ರೀತಿ ಅವರು ಸುಳ್ಳು FIRಗಳಂತೂ ಸುಮಾರು ಹಾಕಿದ್ದಾರೆ. ಕಳ್ತನ ಕೇಸುಗಳು ಇಲ್ದಿರೋರ ಮೇಲೆಲ್ಲ ಹಾಕಿದ್ದಾರೆ. ಅದು ಇನ್ನೂ ಕೋರ್ಟಲ್ಲಿ ಫೈಟ್ ನಡೀತಾ ಇದೆ. ಇವರು ಭ್ರಷ್ಟಾಚಾರ ಇಲ್ಲಿಂದಲ್ಲ, ಇದು ಸುಮಾರು ದಿನಗಳಿಂದನೇ ಇದೆ. ಇನ್ನೂ PSI ಆಗಿ ಇನ್ನೂ ಪ್ರಮೋಷನ್ ಆಗಿ ಇನ್ನೂ ಮುಂದಕ್ಕೆ ಹೋಗಿಲ್ಲ, ಆವಾಗಲೇ ಈ ಥರ ಸ್ಟೇಷನಲ್ಲಿ ಭ್ರಷ್ಟಾಚಾರನ ತಗೊಳ್ತಾರೆ ಅಂತಂದರೆ ಇವ್ರನ್ನೆಲ್ಲ ದಯವಿಟ್ಟು ಅಮಾನತ್ತಿಗೆ ಮುಗಿಸ್ಬಾರ್ದು. ಇವ್ರನ್ನೆಲ್ಲ ವಜಾಗೊಳಿಸ್ಬೇಕು ಇಲ್ಲಿಂದ ಅಂತ ಕೇಳ್ಕೊತೀನಿ. ಇಂಥ PSIಗಳನ್ನ ಮತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ದಯವಿಟ್ಟು ಮತ್ತೆ ಈ ಪೊಲೀಸ್ ಕೆಲಸ ಕೊಡಬೇಡಿ. ಎಷ್ಟೋ ಬಡವರು ಇರ್ತಾರೆ, ನ್ಯಾಯ ಕೊಡಬೇಕು ಅನ್ನೋರು ಇರ್ತಾರೆ, ಅಂಥವ್ರಿಗೆ ಕೆಲಸ ಕೊಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.